ಬೆಂಗಳೂರಿಗರಿಗೆ ಜಲಮಂಡಳಿ ಖಡಕ್ ವಾರ್ನಿಂಗ್ ಕೊಡ್ತಾ ಇದೆ. ರೂಲ್ಸ್ ಬ್ರೇಕ್ ಮಾಡಿದ್ರೆ ಬೀಳುತ್ತೆ 5,000ವರೆಗೆ ದಂಡ. ನೀರಿನ ಕೊರತೆ ಹಿನ್ನೆಲೆಯಲ್ಲಿ BWSSB ಕಡ್ಡಾಯ ನಿಯಮ ಜಾರಿಗೆ ತರ್ತಾ ಇದ್ದು, ಎಲ್ಲ ಕಟ್ಟಡಗಳ ನಲ್ಲಿಗಳಿಗೆ ಏರೇಟರ್ ಅಳವಡಿಕೆ ಕಡ್ಡಾಯ. ಎಲ್ಲ ಕಟ್ಟಡಗಳ ನಲ್ಲಿಗಳಿಗೆ ಏರೇಟರ್ ಅಳವಡಿಕೆಯನ್ನ ಕಡ್ಡಾಯ ಮಾಡಲಾಗ್ತಾ ಇದೆ ಬೆಂಗಳೂರಲ್ಲಿ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ BWSSB ನಗರದಲ್ಲಿ ನೀರಿನ ಉಳಿತಾಯ ಮತ್ತು ಸುರಕ್ಷತೆಗೋಸ್ಕರ ನಲ್ಲಿಗಳಿಗೆ ಏರೇಟರ್ ಅಥವಾ ಫ್ಲೋ ರಿಸ್ಟ್ರಿಕ್ಟರ್ ಅಳವಡಿಕೆಯನ್ನು ಕಡ್ಡಾಯಗೊಳಿಸಿದೆ. ಎಲ್ ನಿಮೋ ಪ್ರಭಾವದಿಂದಾಗಿ ಮಳೆಯ ಅಭಾವ ಎದುರಾಗುವ ಮುನ್ಸೂಚನೆ ಇರುವುದರಿಂದ ಜಲಮಂಡಳಿಯು ಈ ಕಠಿಣ ಕ್ರಮಗಳನ್ನು ಜಾರಿಗೆ ತರ್ತಾ ಇದೆ. ಇನ್ನು ಅಳವಡಿಕೆಯ ಮತ್ತು ಕೊನೆಯ ದಿನಾಂಕ ಮತ್ತು ವ್ಯಾಪ್ತಿಯನ್ನು ಕೂಡ ನಾವು ಗಮನಿಸ್ತಾ ಹೋದರೆ, ಎಲ್ಲ ಕಟ್ಟಡಗಳ ಮಾಲೀಕರು ಜುಲೈ 31ರ ಒಳಗಾಗಿ ತಮ್ಮ ನಲ್ಲಿಗಳಿಗೆ ಕಡ್ಡಾಯವಾಗಿ ಐರೇಟರ್ಗಳನ್ನು ಅಳವಡಿಸ್ಕೊಳ್ಬೇಕು. ಮತ್ತು ಯಾರಿಗೆಲ್ಲ ಅನ್ವಯ ಆಗುತ್ತಿದ್ದು ಅಂತ ನಾವು ನೋಡ್ತಾ ಹೋದರೆ, ಮನೆಗಳು, ಅಪಾರ್ಟ್ಮೆಂಟ್ಗಳು, ವಾಣಿಜ್ಯ ಸಂಕೀರ್ಣಗಳು ಅಥವಾ ಮಾಲ್ಗಳು, ಸರ್ಕಾರಿ ಕಚೇರಿಗಳು, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಕೈಗಾರಿಕೆಗಳು ಸೇರಿದಂತೆ ನೀರು ಬಳಸುವ ಎಲ್ಲ ಕಟ್ಟಡಗಳಿಗೂ ಇದು ಅನ್ವಯ ಆಗಲಿದೆ. ನಿಯಮ ಉಲ್ಲಂಘಿಸಿದರೆ ದಂಡ ಮತ್ತು ಶಿಕ್ಷೆ ಗ್ಯಾರಂಟಿ. 5,000 ರೂಪಾಯಿ ದಂಡ. ನಿಗದಿತ ಅವಧಿಯೊಳಗೆ ಏರೇಟರ್ ಅಳವಡಿಸದೇ ಇದ್ದರೆ 5,000 ರೂಪಾಯಿ ದಂಡ ಬೀಳುತ್ತೆ. ಇನ್ನು ದಂಡದ ಜೊತೆಗೆ ಆ ಕಟ್ಟಡಗಳಿಗೆ ಸರಬರಾಜು ಮಾಡುವ ನೀರಿನ ಪ್ರಮಾಣವನ್ನು 50% ಕಡಿತಗೊಳಿಸಲಾಗುತ್ತೆ ಅಂತ BWSSB ಎಚ್ಚರಿಸಿದೆ.